ರಾಜಕಾರಣದಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ. ಯಾವುದೇ ರಾಜಕೀಯ ಪಕ್ಷವಾದರೂ ಸರಿ ಚುನಾವಣೆಗೆ ಇನ್ನೇನು ಒಂದೆರಡು ವರ್ಷ ಇದೆ ಎನ್ನುವಾಗಲೇ ಅದು ಫ್ರೀ ಇದು ಫ್ರೀ ಅಂತ ಪ್ರಚಾರ ಹೇಳಿದ್ದಾರೆ. ಆದರೆ ರಾಜ್ಯ ಸರ್ಕಾರಗಳು ಜನರಿಗೆ ನೀಡುತ್ತಾ ಇರುವಂತಹ ಗ್ಯಾರಂಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಈ ಸ್ಟೋರಿ? ಓಡಲು ಫ್ರೀ ಬಾಸ್, ಊಟಕ್ಕೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್, ಊಟ ಮಾಡಿ ಫ್ಯಾನ್ ಹಾಕೊಂಡು ಹಾಯಾಗಿ ಮಲಗಲು ಫ್ರೀ ಕರೆಂಟ್, ನಿತ್ಯದ ಖರ್ಚಿಗೆ ತಿಂಗಳಿಗೆ 2000, ಉಚಿತ ಸೈಕಲ್, ಸರ್ಕಾರಿ ಪ್ರಾಯೋಜಿತ ಉಚಿತ ಯೋಜನೆಗಳ ಒಂದಲ್ಲ ಎರಡಲ್ಲ. ಜೀವನ ನಡೆಸಲು ಇನ್ನೂ ಏನ್ ಬೇಕಲ್ವಾ? ಗ್ಯಾರಂಟಿ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ. ಉಚಿತ ಯೋಜನೆ ನೀಡಿದ ಸರ್ಕಾರಕ್ಕೆ ಕ್ಲಾಸ್. ಫ್ರೀಯಾಗಿ ಕೊಟ್ರೆ ಜನರು ಯಾಕೆ ದುಡಿತಾರೆ ಎನ್ನುವ ಮೂಲಕ ಉಚಿತ ಕೊಡುಗೆ ಸಂಸ್ಕೃತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಸಿಡಿದೆದ್ದಿದೆ. ರಾಜಕೀಯ ಪಕ್ಷಗಳು ನೀಡುವಂತಹ ಉಚಿತ ಕೊಡುಗೆಯಿಂದ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಇದು ತಮಿಳುನಾಡು ಸರ್ಕಾರ ಮಾತ್ರವಲ್ಲ, ದೇಶದಲ್ಲಿರುವಂತಹ ಇನ್ನು ಹಲವಾರು ರಾಜ್ಯಗಳಲ್ಲಿನ ಸರ್ಕಾರ ಇದಕ್ಕೆ ಹೊರತಲ್ಲ. ಇದಂತಹ ಸಂಸ್ಕೃತಿಯನ್ನ ನಾವು ಬೆಳೆಸ್ತಾ ಇದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಗ್ಯಾರಂಟಿಗೆ ಸುಪ್ರೀಂ ಚಾಟಿ. ರಾಜ್ಯದಲ್ಲಿ ಎಲ್ಲವನ್ನೂ ಕೂಡ ಉಚಿತ ಅಂತ ಫ್ರೀಯಾಗಿ ಕೊಟ್ರೆ ಜನರೇಕೆ ದುಡಿತಾರೆ ಅಂತ ಉಚಿತ ಕೊಡುಗೆ ಸಂಸ್ಕೃತಿ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಜನರಿಂದ ತೆಗೆದುಕೊಂಡ ತೆರಿಗೆ ಹಣ ಗ್ಯಾರಂಟಿಗಳ ಹೆಸರಲ್ಲಿ ಕೊಡೋದು ಸರಿನಾ? ಇದು ಒಂದು ವರ್ಗದವರ ಓಲೈಕೆಯಲ್ಲದೆ ಮತ್ತೇನು? ಇದರಿಂದ ದೇಶದ ಆರ್ಥಿಕತೆ ಸಂಕಷ್ಟಕ್ಕೆ ಸಿಲುಕುವುದಿಲ್ಲವೇ? ಹೀಗಂತ ಗ್ಯಾರಂಟಿಗಳನ್ನ ಕೊಡುವ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಬೇಕಾದ್ದು ಫ್ರೀಯಾಗಿ ಸಿಗ್ತಾ ಇದ್ರೆ ಜನರೇಕೆ ದುಡಿತಾರೆ? ನೇರವಾಗಿ ಉದಾರವಾಗಿ ಹಣ ಜನರ ಖಾತೆಗೆ ಹಾಕ್ತಾ ಇದ್ರೆ, ಕಷ್ಟಪಡದೆ ಬೇಕಾದದ್ದು ಸಿಗ್ತಾ ಇದ್ರೆ ಯಾಕೆ ದುಡಿತಾರೆ ಜನ? ಜನರಿಗೆ ಫ್ರೀಯಾಗಿ ವಿದ್ಯುತ್ ನೀಡುವ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರವನ್ನು ವ್ಯಕ್ತಪಡಿಸಿದೆ. ಹೆಚ್ಚುವರಿ ಆದಾಯವಿದ್ರೆ ರಸ್ತೆ, ಶಾಲೆ ಹಾಗೂ ಆಸ್ಪತ್ರೆ ಮೂಲಸೌಕರ್ಯಗಳಿಗೆ ಖರ್ಚು ಮಾಡಿ. ಉಚಿತ ಆಹಾರ, ಬಟ್ಟೆ, ಕರೆಂಟ್ ಕೊಡುವುದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲಾದರೂ ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಳ್ತಾವ ಅಂತ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕಾರಣದಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ. ಯಾವುದೇ ರಾಜಕೀಯ ಪಕ್ಷವಾದರೂ ಸರಿ ಚುನಾವಣೆಗೆ ಇನ್ನೇನು ಒಂದೆರಡು ವರ್ಷ ಇದೆ ಎನ್ನುವಾಗಲೇ ಅದು ಫ್ರೀ ಇದು ಫ್ರೀ ಅಂತ ಪ್ರಚಾರ ಹೇಳಿದ್ದಾರೆ. ಆದರೆ ರಾಜ್ಯ ಸರ್ಕಾರಗಳು ಜನರಿಗೆ ನೀಡುತ್ತಾ ಇರುವಂತಹ ಗ್ಯಾರಂಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಈ ಸ್ಟೋರಿ? ಓಡಲು ಫ್ರೀ ಬಾಸ್, ಊಟಕ್ಕೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್, ಊಟ ಮಾಡಿ ಫ್ಯಾನ್ ಹಾಕೊಂಡು ಹಾಯಾಗಿ ಮಲಗಲು ಫ್ರೀ ಕರೆಂಟ್, ನಿತ್ಯದ ಖರ್ಚಿಗೆ ತಿಂಗಳಿಗೆ 2000, ಉಚಿತ ಸೈಕಲ್, ಸರ್ಕಾರಿ ಪ್ರಾಯೋಜಿತ ಉಚಿತ ಯೋಜನೆಗಳ ಒಂದಲ್ಲ ಎರಡಲ್ಲ. ಜೀವನ ನಡೆಸಲು ಇನ್ನೂ ಏನ್ ಬೇಕಲ್ವಾ? ಗ್ಯಾರಂಟಿ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ. ಉಚಿತ ಯೋಜನೆ ನೀಡಿದ ಸರ್ಕಾರಕ್ಕೆ ಕ್ಲಾಸ್. ಫ್ರೀಯಾಗಿ ಕೊಟ್ರೆ ಜನರು ಯಾಕೆ ದುಡಿತಾರೆ ಎನ್ನುವ ಮೂಲಕ ಉಚಿತ ಕೊಡುಗೆ ಸಂಸ್ಕೃತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಸಿಡಿದೆದ್ದಿದೆ. ರಾಜಕೀಯ ಪಕ್ಷಗಳು ನೀಡುವಂತಹ ಉಚಿತ ಕೊಡುಗೆಯಿಂದ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಇದು ತಮಿಳುನಾಡು ಸರ್ಕಾರ ಮಾತ್ರವಲ್ಲ, ದೇಶದಲ್ಲಿರುವಂತಹ ಇನ್ನು ಹಲವಾರು ರಾಜ್ಯಗಳಲ್ಲಿನ ಸರ್ಕಾರ ಇದಕ್ಕೆ ಹೊರತಲ್ಲ. ಇದಂತಹ ಸಂಸ್ಕೃತಿಯನ್ನ ನಾವು ಬೆಳೆಸ್ತಾ ಇದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಗ್ಯಾರಂಟಿಗೆ ಸುಪ್ರೀಂ ಚಾಟಿ. ರಾಜ್ಯದಲ್ಲಿ ಎಲ್ಲವನ್ನೂ ಕೂಡ ಉಚಿತ ಅಂತ ಫ್ರೀಯಾಗಿ ಕೊಟ್ರೆ ಜನರೇಕೆ ದುಡಿತಾರೆ ಅಂತ ಉಚಿತ ಕೊಡುಗೆ ಸಂಸ್ಕೃತಿ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಜನರಿಂದ ತೆಗೆದುಕೊಂಡ ತೆರಿಗೆ ಹಣ ಗ್ಯಾರಂಟಿಗಳ ಹೆಸರಲ್ಲಿ ಕೊಡೋದು ಸರಿನಾ? ಇದು ಒಂದು ವರ್ಗದವರ ಓಲೈಕೆಯಲ್ಲದೆ ಮತ್ತೇನು? ಇದರಿಂದ ದೇಶದ ಆರ್ಥಿಕತೆ ಸಂಕಷ್ಟಕ್ಕೆ ಸಿಲುಕುವುದಿಲ್ಲವೇ? ಹೀಗಂತ ಗ್ಯಾರಂಟಿಗಳನ್ನ ಕೊಡುವ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಬೇಕಾದ್ದು ಫ್ರೀಯಾಗಿ ಸಿಗ್ತಾ ಇದ್ರೆ ಜನರೇಕೆ ದುಡಿತಾರೆ? ನೇರವಾಗಿ ಉದಾರವಾಗಿ ಹಣ ಜನರ ಖಾತೆಗೆ ಹಾಕ್ತಾ ಇದ್ರೆ, ಕಷ್ಟಪಡದೆ ಬೇಕಾದದ್ದು ಸಿಗ್ತಾ ಇದ್ರೆ ಯಾಕೆ ದುಡಿತಾರೆ ಜನ? ಜನರಿಗೆ ಫ್ರೀಯಾಗಿ ವಿದ್ಯುತ್ ನೀಡುವ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರವನ್ನು ವ್ಯಕ್ತಪಡಿಸಿದೆ. ಹೆಚ್ಚುವರಿ ಆದಾಯವಿದ್ರೆ ರಸ್ತೆ, ಶಾಲೆ ಹಾಗೂ ಆಸ್ಪತ್ರೆ ಮೂಲಸೌಕರ್ಯಗಳಿಗೆ ಖರ್ಚು ಮಾಡಿ. ಉಚಿತ ಆಹಾರ, ಬಟ್ಟೆ, ಕರೆಂಟ್ ಕೊಡುವುದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲಾದರೂ ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಳ್ತಾವ ಅಂತ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕಾರಣದಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ. ಯಾವುದೇ ರಾಜಕೀಯ ಪಕ್ಷವಾದರೂ ಸರಿ ಚುನಾವಣೆಗೆ ಇನ್ನೇನು ಒಂದೆರಡು ವರ್ಷ ಇದೆ ಎನ್ನುವಾಗಲೇ ಅದು ಫ್ರೀ ಇದು ಫ್ರೀ ಅಂತ ಪ್ರಚಾರ ಹೇಳಿದ್ದಾರೆ. ಆದರೆ ರಾಜ್ಯ ಸರ್ಕಾರಗಳು ಜನರಿಗೆ ನೀಡುತ್ತಾ ಇರುವಂತಹ ಗ್ಯಾರಂಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಈ ಸ್ಟೋರಿ? ಓಡಲು ಫ್ರೀ ಬಾಸ್, ಊಟಕ್ಕೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್, ಊಟ ಮಾಡಿ ಫ್ಯಾನ್ ಹಾಕೊಂಡು ಹಾಯಾಗಿ ಮಲಗಲು ಫ್ರೀ ಕರೆಂಟ್,
ನಿತ್ಯದ ಖರ್ಚಿಗೆ ತಿಂಗಳಿಗೆ 2,000. ಉಚಿತ ಸೈಕಲ್, ಸರ್ಕಾರಿ ಪ್ರಾಯೋಜಿತ ಉಚಿತ ಯೋಜನೆಗಳ ಒಂದಲ್ಲ ಎರಡಲ್ಲ. ಜೀವನ ನಡೆಸಲು ಇನ್ನೂ ಏನ್ ಬೇಕಲ್ವಾ? ಗ್ಯಾರಂಟಿ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ. ಉಚಿತ ಯೋಜನೆ ನೀಡಿದ ಸರ್ಕಾರಕ್ಕೆ ಕ್ಲಾಸ್. ಫ್ರೀಯಾಗಿ ಕೊಟ್ರೆ ಜನರು ಯಾಕೆ ದುಡಿತಾರೆ ಅನ್ನುವ ಮೂಲಕ ಉಚಿತ ಕೊಡುಗೆ ಸಂಸ್ಕೃತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಸಿಡಿದೆದ್ದಿದೆ. ರಾಜಕೀಯ ಪಕ್ಷಗಳು ನೀಡುವಂತಹ ಉಚಿತ ಕೊಡುಗೆಯಿಂದ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಇದು ತಮಿಳುನಾಡು ಸರ್ಕಾರ ಮಾತ್ರವಲ್ಲ, ದೇಶದಲ್ಲಿರುವಂತಹ ಇನ್ನು ಹಲವಾರು ರಾಜ್ಯಗಳಲ್ಲಿನ ಸರ್ಕಾರ ಇದಕ್ಕೆ ಹೊರತಲ್ಲ. ಇದಂತಹ ಸಂಸ್ಕೃತಿಯನ್ನ ನಾವು ಬೆಳೆಸ್ತಾ ಇದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಗ್ಯಾರಂಟಿಗೆ ಸುಪ್ರೀಂ ಚಾಟಿ. ರಾಜ್ಯದಲ್ಲಿ ಎಲ್ಲವನ್ನೂ ಕೂಡ ಉಚಿತ ಅಂತ ಫ್ರೀಯಾಗಿ ಕೊಟ್ರೆ ಜನರೇಕೆ ದುಡಿತಾರೆ ಅಂತ ಉಚಿತ ಕೊಡುಗೆ ಸಂಸ್ಕೃತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಜನರಿಂದ ತೆಗೆದುಕೊಂಡ ತೆರಿಗೆ ಹಣ ಗ್ಯಾರಂಟಿಗಳ ಹೆಸರಲ್ಲಿ ಕೊಡೋದು ಸರಿನಾ? ಇದು ಒಂದು ವರ್ಗದವರ ಓಲೈಕೆಯಲ್ಲದೆ ಮತ್ತೇನು? ಇದರಿಂದ ದೇಶದ ಆರ್ಥಿಕತೆ ಸಂಕಷ್ಟಕ್ಕೆ ಸಿಲುಕುವುದಿಲ್ಲವೇ? ಹೀಗಂತ ಗ್ಯಾರಂಟಿಗಳನ್ನ ಕೊಡುವ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಬೇಕಾದ್ದು ಫ್ರೀಯಾಗಿ ಸಿಗ್ತಾ ಇದ್ರೆ ಜನರೇಕೆ ದುಡಿತಾರೆ? ನೇರವಾಗಿ ಉದಾರವಾಗಿ ಹಣ ಜನರ ಖಾತೆಗೆ ಹಾಕ್ತಾ ಇದ್ರೆ, ಕಷ್ಟಪಡದೆ ಬೇಕಾದದ್ದು ಸಿಗ್ತಾ ಇದ್ರೆ ಯಾಕೆ ದುಡಿತಾರೆ ಜನರಿಗೆ ಫ್ರೀಯಾಗಿ ವಿದ್ಯುತ್ ನೀಡುವ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರವನ್ನು ವ್ಯಕ್ತಪಡಿಸಿದೆ. ಹೆಚ್ಚುವರಿ ಆದಾಯವಿದ್ರೆ ರಸ್ತೆ, ಶಾಲೆ ಹಾಗೂ ಆಸ್ಪತ್ರೆ ಮೂಲಸೌಕರ್ಯಗಳಿಗೆ ಖರ್ಚು ಮಾಡಿ. ಉಚಿತ ಆಹಾರ, ಬಟ್ಟೆ, ಕರೆಂಟ್ ಕೊಡುವುದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲಾದರೂ ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಳ್ತಾವ ಅಂತ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಕಾರಣದಲ್ಲಿ ಹೊಸ ಟ್ರೆಂಡ್ ಶುರುವಾಗಿದೆ. ಯಾವುದೇ ರಾಜಕೀಯ ಪಕ್ಷವಾದರೂ ಸರಿ, ಚುನಾವಣೆಗೆ ಇನ್ನೇನು 1-2 ವರ್ಷ ಇದೆ ಎನ್ನುವಾಗಲೇ ಅದು ಫ್ರೀ, ಇದು ಫ್ರೀ ಅಂತ ಪ್ರಚಾರ ಹೇಳಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರಗಳು ಜನರಿಗೆ ನೀಡುತ್ತಾ ಇರುವಂತಹ ಗ್ಯಾರಂಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಈ ಸ್ಟೋರಿ ಓಡಲು ಫ್ರೀ ಬಾಸ್, ಊಟಕ್ಕೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್, ಊಟ ಮಾಡಿ ಫ್ಯಾನ್ ಹಾಕೊಂಡು ಹಾಯಾಗಿ ಮಲಗಲು ಫ್ರೀ ಕರೆಂಟ್, ನಿತ್ಯದ ಖರ್ಚಿಗೆ ತಿಂಗಳಿಗೆ 2,000. ಉಚಿತ ಸೈಕಲ್, ಸರ್ಕಾರಿ ಪ್ರಾಯೋಜಿತ ಉಚಿತ ಯೋಜನೆಗಳ ಒಂದಲ್ಲ ಎರಡಲ್ಲ. ಜೀವನ ನಡೆಸಲು ಇನ್ನೂ ಏನ್ ಬೇಕಲ್ವಾ? ಗ್ಯಾರಂಟಿ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ. ಉಚಿತ ಯೋಜನೆ ನೀಡಿದ ಸರ್ಕಾರಕ್ಕೆ ಕ್ಲಾಸ್. ಫ್ರೀಯಾಗಿ ಕೊಟ್ರೆ ಜನರು ಯಾಕೆ ದುಡಿತಾರೆ ಅನ್ನುವ ಮೂಲಕ ಉಚಿತ ಕೊಡುಗೆ ಸಂಸ್ಕೃತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಸಿಡಿದೆದ್ದಿದೆ. ರಾಜಕೀಯ ಪಕ್ಷಗಳು ನೀಡುವಂತಹ ಉಚಿತ ಕೊಡುಗೆಯಿಂದ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಇದು ತಮಿಳುನಾಡು ಸರ್ಕಾರ ಮಾತ್ರವಲ್ಲ, ದೇಶದಲ್ಲಿರುವಂತಹ ಇನ್ನು ಹಲವಾರು ರಾಜ್ಯಗಳಲ್ಲಿನ ಸರ್ಕಾರ ಇದಕ್ಕೆ ಹೊರತಲ್ಲ. ಇದಂತಹ ಸಂಸ್ಕೃತಿಯನ್ನ ನಾವು ಬೆಳೆಸ್ತಾ ಇದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಗ್ಯಾರಂಟಿಗೆ ಸುಪ್ರೀಂ ಚಾಟಿ. ರಾಜ್ಯದಲ್ಲಿ ಎಲ್ಲವನ್ನೂ ಕೂಡ ಉಚಿತ ಅಂತ ಫ್ರೀಯಾಗಿ ಕೊಟ್ರೆ ಜನರೇಕೆ ದುಡಿತಾರೆ ಅಂತ ಉಚಿತ ಕೊಡುಗೆ ಸಂಸ್ಕೃತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಜನರಿಂದ ತೆಗೆದುಕೊಂಡ ತೆರಿಗೆ ಹಣ ಗ್ಯಾರಂಟಿಗಳ ಹೆಸರಲ್ಲಿ ಕೊಡೋದು ಸರಿನಾ? ಇದು ಒಂದು ವರ್ಗದವರ ಓಲೈಕೆಯಲ್ಲದೆ ಮತ್ತೇನು? ಇದರಿಂದ ದೇಶದ ಆರ್ಥಿಕತೆ ಸಂಕಷ್ಟಕ್ಕೆ ಸಿಲುಕುವುದಿಲ್ಲವೇ? ಹೀಗಂತ ಗ್ಯಾರಂಟಿಗಳನ್ನ ಕೊಡುವ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್